ದಳಪತಿ ವಿಜಯ್ ನಟನೆಯ ಕೆವಿಎನ್ ನಿರ್ಮಾಣದ ಜನನಾಯಕನ್ ಚಿತ್ರದ ರಿಲೀಸ್ ದಿನಾಂಕ ಇನ್ನೂ ಅಧಿಕೃತವಾಗಿಲ್ಲ. ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಸಮಸ್ಯೆ ಆಗಿದೆ. ಸಿನಿಮಾಗೆ UA16+ ಸರ್ಟಿಫಿಕೇಟ್ ನೀಡಲು ನಿರ್ಧರಿಸಿದ್ದ ಸೆನ್ಸಾರ್ ಮಂಡಳಿ ನಂತರ ಈ ಬಗ್ಗೆ ಅಪಸ್ವರ ತೆಗೆದಿತ್ತು. ಹೀಗಾಗಿ ಸೆನ್ಸಾರ್ ಪತ್ರವನ್ನು ನೀಡದೆ ಸತಾಯಿಸುತ್ತಿದೆ. ಈ ವಿಷಯದಲ್ಲಿ ಕೆವಿಎನ್ ಸಂಸ್ಥೆ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ನಲ್ಲಿಯೂ ಸಿನಿಮಾಗೆ ಹಿನ್ನಡೆಯಾಗ್ತಾ ಇದ್ದು ರಿಲೀಸ್ ದಿನಾಂಕ ಇನ್ನೂ ಸ್ಪಷ್ಟವಾಗುತ್ತಿಲ್ಲ. ಮದ್ರಾಸ್ ಹೈಕೋರ್ಟ್ನ ಸಿನಿಮಾಗೆ UA16+ ಸರ್ಟಿಫಿಕೇಟ್ ಅನ್ನು ನೀಡಲು ಆದೇಶಿಸಿತ್ತು. ನಂತರ ಸಂಜೆ ವೇಳೆಗೆ ತೀರ್ಪನ್ನು ಬದಲಿಸಿದ ಕೋರ್ಟ್ ತನ್ನದೇ ಆದೇಶಕ್ಕೆ ತಡೆ ನೀಡಿತ್ತು. ಈಗ ಮದ್ರಾಸ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಮಂಗಳವಾರ ಈ ಪ್ರಕರಣದ ವಿಚಾರಣೆ ನಡೆಸಿದೆ. ಆದರೆ ಯಾವುದೇ ತೀರ್ಪು ಹೊರಬಿದ್ದಿಲ್ಲ. ಸೆನ್ಸಾರ್ ಮಂಡಳಿ ಪರವಾಗಿ ಹಾಜರಾದ ವಕೀಲರು ಸಿನಿಮಾ ತಂಡದ್ದೇ ತಪ್ಪಿದೆ ಎಂಬರ್ಥದಲ್ಲಿ ವಾದಿಸಿದರು. ಜನವರಿ 6ರಂದು ಸಿನಿಮಾನ ಪುನರ್ ವಿಮರ್ಶೆ ಸಮಿತಿಗೆ ಕಳುಹಿಸಿದ್ದಾಗಿ ತಂಡಕ್ಕೆ ತಿಳಿಸಲಾಯಿತು. ಆದರೆ ತಂಡದವರು ಇದನ್ನು ಪ್ರಶ್ನೆ ಮಾಡಿರಲಿಲ್ಲ ಎಂದು ವಕೀಲರು ವಾದಿಸಿದರು. ಓರ್ವ ನೀಡಿದ ದೂರಿನಿಂದ ಪ್ರಕರಣವನ್ನು ಇಷ್ಟರ ಮಟ್ಟಿಗೆ ಎಳೆದುಕೊಂಡು ಹೋಗಲಾಗುತ್ತಿದೆ. ದೂರುದಾರ ಪ್ರಶ್ನೆ ಮಾಡಿದ ದೃಶ್ಯವನ್ನು ಈಗಾಗಲೇ ತೆಗೆದುಹಾಕಿದ್ದೇವೆ ಎಂದು ಕೋರ್ಟ್ಗೆ ತಂಡ ಮಾಹಿತಿಯನ್ನು ನೀಡಿದೆ. ದಳಪತಿ ವಿಜಯ್ ನಟನೆಯ ಕೆವಿಎನ್ ನಿರ್ಮಾಣದ ಜನನಾಯಕನ್ ಚಿತ್ರದ ರಿಲೀಸ್ ದಿನಾಂಕ ಇನ್ನೂ ಅಧಿಕೃತವಾಗಿಲ್ಲ. ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಸಮಸ್ಯೆ ಆಗಿದೆ. ಸಿನಿಮಾಗೆ UA16+ ಸರ್ಟಿಫಿಕೇಟ್ ನೀಡಲು ನಿರ್ಧರಿಸಿದ್ದ ಸೆನ್ಸಾರ್ ಮಂಡಳಿ ನಂತರ ಈ ಬಗ್ಗೆ ಅಪಸ್ವರ ತೆಗೆದಿತ್ತು. ಹೀಗಾಗಿ ಸೆನ್ಸಾರ್ ಪತ್ರವನ್ನು ನೀಡದೆ ಸತಾಯಿಸುತ್ತಿದೆ. ಈ ವಿಷಯದಲ್ಲಿ ಕೆವಿಎನ್ ಸಂಸ್ಥೆ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ನಲ್ಲಿಯೂ ಸಿನಿಮಾಗೆ ಹಿನ್ನಡೆಯಾಗ್ತಾ ಇದ್ದು ರಿಲೀಸ್ ದಿನಾಂಕ ಇನ್ನೂ ಸ್ಪಷ್ಟವಾಗುತ್ತಿಲ್ಲ. ಮದ್ರಾಸ್ ಹೈಕೋರ್ಟ್ನ ಸಿನಿಮಾಗೆ UA16+ ಸರ್ಟಿಫಿಕೇಟ್ ಅನ್ನು ನೀಡಲು ಆದೇಶಿಸಿತ್ತು. ನಂತರ ಸಂಜೆ ವೇಳೆಗೆ ತೀರ್ಪನ್ನು ಬದಲಿಸಿದ ಕೋರ್ಟ್ ತನ್ನದೇ ಆದೇಶಕ್ಕೆ ತಡೆ ನೀಡಿತ್ತು. ಈಗ ಮದ್ರಾಸ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಮಂಗಳವಾರ ಈ ಪ್ರಕರಣದ ವಿಚಾರಣೆ ನಡೆಸಿದೆ. ಆದರೆ ಯಾವುದೇ ತೀರ್ಪು ಹೊರಬಿದ್ದಿಲ್ಲ. ಸೆನ್ಸಾರ್ ಮಂಡಳಿ ಪರವಾಗಿ ಹಾಜರಾದ ವಕೀಲರು ಸಿನಿಮಾ ತಂಡದ್ದೇ ತಪ್ಪಿದೆ ಎಂಬರ್ಥದಲ್ಲಿ ವಾದಿಸಿದರು. ಜನವರಿ 6ರಂದು ಸಿನಿಮಾನ ಪುನರ್ ವಿಮರ್ಶೆ ಸಮಿತಿಗೆ ಕಳುಹಿಸಿದ್ದಾಗಿ ತಂಡಕ್ಕೆ ತಿಳಿಸಲಾಯಿತು. ಆದರೆ ತಂಡದವರು ಇದನ್ನು ಪ್ರಶ್ನೆ ಮಾಡಿರಲಿಲ್ಲ ಎಂದು ವಕೀಲರು ವಾದಿಸಿದರು. ಓರ್ವ ನೀಡಿದ ದೂರಿನಿಂದ ಪ್ರಕರಣವನ್ನು ಇಷ್ಟರ ಮಟ್ಟಿಗೆ ಎಳೆದುಕೊಂಡು ಹೋಗಲಾಗುತ್ತಿದೆ. ದೂರುದಾರ ಪ್ರಶ್ನೆ ಮಾಡಿದ ದೃಶ್ಯವನ್ನು ಈಗಾಗಲೇ ತೆಗೆದುಹಾಕಿದ್ದೇವೆ ಎಂದು ಕೋರ್ಟ್ಗೆ ತಂಡ ಮಾಹಿತಿಯನ್ನು ನೀಡಿದೆ. ದಳಪತಿ ವಿಜಯ್ ನಟನೆಯ ಕೆವಿಎನ್ ನಿರ್ಮಾಣದ ಜನನಾಯಕನ್ ಚಿತ್ರದ ರಿಲೀಸ್ ದಿನಾಂಕ ಇನ್ನೂ ಅಧಿಕೃತವಾಗಿಲ್ಲ. ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಸಮಸ್ಯೆ ಆಗಿದೆ. ಸಿನಿಮಾಗೆ UA16+ ಸರ್ಟಿಫಿಕೇಟ್ ನೀಡಲು ನಿರ್ಧರಿಸಿದ್ದ ಸೆನ್ಸಾರ್ ಮಂಡಳಿ ನಂತರ ಈ ಬಗ್ಗೆ ಅಪಸ್ವರ ತೆಗೆದಿತ್ತು. ಹೀಗಾಗಿ ಸೆನ್ಸಾರ್ ಪತ್ರವನ್ನು ನೀಡದೆ ಸತಾಯಿಸುತ್ತಿದೆ. ಈ ವಿಷಯದಲ್ಲಿ ಕೆವಿಎನ್ ಸಂಸ್ಥೆ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ನಲ್ಲಿಯೂ ಸಿನಿಮಾಗೆ ಹಿನ್ನಡೆಯಾಗ್ತಾ ಇದ್ದು ರಿಲೀಸ್ ದಿನಾಂಕ ಇನ್ನೂ ಸ್ಪಷ್ಟವಾಗುತ್ತಿಲ್ಲ. ಮದ್ರಾಸ್ ಹೈಕೋರ್ಟ್ನ ಸಿನಿಮಾಗೆ UA16+ ಸರ್ಟಿಫಿಕೇಟ್ ಅನ್ನು ನೀಡಲು ಆದೇಶಿಸಿತ್ತು. ನಂತರ ಸಂಜೆ ವೇಳೆಗೆ ತೀರ್ಪನ್ನು ಬದಲಿಸಿದ ಕೋರ್ಟ್ ತನ್ನದೇ ಆದೇಶಕ್ಕೆ ತಡೆ ನೀಡಿತ್ತು. ಈಗ ಮದ್ರಾಸ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಮಂಗಳವಾರ ಈ ಪ್ರಕರಣದ ವಿಚಾರಣೆ ನಡೆಸಿದೆ. ಆದರೆ ಯಾವುದೇ ತೀರ್ಪು ಹೊರಬಿದ್ದಿಲ್ಲ. ಸೆನ್ಸಾರ್ ಮಂಡಳಿ ಪರವಾಗಿ ಹಾಜರಾದ ವಕೀಲರು ಸಿನಿಮಾ ತಂಡದ್ದೇ ತಪ್ಪಿದೆ ಎಂಬರ್ಥದಲ್ಲಿ ವಾದಿಸಿದರು. ಜನವರಿ 6ರಂದು ಸಿನಿಮಾನ ಪುನರ್ ವಿಮರ್ಶೆ ಸಮಿತಿಗೆ ಕಳುಹಿಸಿದ್ದಾಗಿ ತಂಡಕ್ಕೆ ತಿಳಿಸಲಾಯಿತು. ಆದರೆ ತಂಡದವರು ಇದನ್ನು ಪ್ರಶ್ನೆ ಮಾಡಿರಲಿಲ್ಲ ಎಂದು ವಕೀಲರು ವಾದಿಸಿದರು. ಓರ್ವ ನೀಡಿದ ದೂರಿನಿಂದ ಪ್ರಕರಣವನ್ನು ಇಷ್ಟರ ಮಟ್ಟಿಗೆ ಎಳೆದುಕೊಂಡು ಹೋಗಲಾಗುತ್ತಿದೆ. ದೂರುದಾರ ಪ್ರಶ್ನೆ ಮಾಡಿದ ದೃಶ್ಯವನ್ನು ಈಗಾಗಲೇ ತೆಗೆದುಹಾಕಿದ್ದೇವೆ ಎಂದು ಕೋರ್ಟ್ಗೆ ತಂಡ ಮಾಹಿತಿಯನ್ನು ನೀಡಿದೆ.